ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ಗೆ. ಕಜ್ಜಾಯ ಮಾಡೋಣ ಅಂತ ಇದ್ದೀವಿ. ಕಜ್ಜಾಯ ಮಾಡಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಪಾಕ ಮಾಡೋದ್ರಲ್ಲಿ ಇದ್ರ ಮೇನು ಇರೋದು. ಸೊ ಪಾಕ ಹುಷಾರಾಗಿ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಬೆಲ್ಲದ ರೇಷಿಯೋ 1 kg ಅಕ್ಕಿ ಆದರೆ 1/4 kg ಬೆಲ್ಲ ಇರಬೇಕು. ಆ ರೇಷಿಯೋದಲ್ಲಿ ಮಾಡಬೇಕು. ಇದು ಮಾಮೂಲಿ ಅಕ್ಕಿಯಿಂದನೂ ಮಾಡ್ಬೋದು, ಇಲ್ಲದಿದ್ರೆ ಕಜ್ಜಾಯಿಗೆ ಅಕ್ಕಿ ಅಂತ ಇರುತ್ತೆ, ಅದರಲ್ಲೂ ಮಾಡ್ಬೋದು. ಮಾಮೂಲಿ ಅಕ್ಕಿಯಲ್ಲಿ ಮಾಡಿದ್ರೆ ಕಲರು ಚೆನ್ನಾಗಿರುತ್ತೆ, ಬಟ್ ಕಜ್ಜಾಯ ಅಕ್ಕಿಯಲ್ಲಿ ಮಾಡಿದ್ರೆ ಬ್ರೌನಿಷ್ ಬ್ಲ್ಯಾಕ್ ಬರುತ್ತೆ. ಸೊ ನೋಡ್ಕೊಳ್ಳಿ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಅಕ್ಕಿನ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಅದನ್ನು ಒಂದು 3 ರಿಂದ 4 ಅವರು ನೆನೆ ಹಾಕಬೇಕು. ಫ್ರೈ ಮಾಡ್ಲಿಕ್ಕಂತ ನಾವು ಮಡಿಯಿಂದನೇ ಇದ್ದು ಎಲ್ಲ ಶ್ರದ್ಧೆಯಿಂದ ಮಾಡಬೇಕು. ಆದಮೇಲೆ ಅದನ್ನು ಎಲ್ಲ ಬಗ್ಸ್ಕೋಬೇಕು. ಬಟ್ಟೆಗೆ ಬಗ್ಸ್ಕೊಂಡು ಅರ್ಧ ಗಂಟೆ ಹಾಗೆ ಇಡೋಣ. ನೀರೆಲ್ಲ ಇಳೀಲಿ. ಸ್ವಲ್ಪ ಹೊತ್ತು ಆ ಬಟ್ಟೆನ ಹಂಗೆ ಇಟ್ಬಿಡಬೇಕು. ನೀರೆಲ್ಲ ಸೋಸ್ಕೊಂಡಿದ್ದೀವಲ್ಲ ಅಕ್ಕಿನ, ಅದನ್ನು ತುಳಿನೆಲ್ಲ ಇಳಿಸ್ಕೊಂಡು ಒಂದು ಬಟ್ಟೆ, ತೆಳುವಾದ ಬಟ್ಟೆನ ಒಂದು ಫ್ಲೋರಲ್ಲಿ ಹಾಕ್ಬಿಟ್ಟು ಈ ನೀರೆಲ್ಲ ಸೋಸ್ಕೊಂಡಿದೆ, ನೀರಿದೆ ನೋಡಿ ಅಕ್ಕಿಯಲ್ಲಿ. ಸೊ ಅದನ್ನು ಒಂದು ಸೈಡಲ್ಲಿ ಹಂಗೆ ಇಡೋಣ. ಸ್ವಲ್ಪ ಹೊತ್ತು ಆದಮೇಲೆ ಒಂದು ಮೂಲೆಯಲ್ಲಿ, ಯಾವುದೋ ಒಂದು ಮೂಲೆ ನೋಡಿಕೊಂಡು, ಯಾರೂ ನಡೀದಿರೋ ಥರ ಮೂಲೆಯಲ್ಲಿ ನೋಡಿಕೊಂಡು ಅಲ್ಲಿ ಒಂದು ತೆಳುವಾದ ಕಾಟನ್ ಬಟ್ಟೆ ಹರಡ್ಕೊಂಡು ಅದರ ಮೇಲೆ ಈ ಅಕ್ಕಿನ ಹಾಕ್ಕೋಬೇಕು. ಹಾಕ್ಕೊಂಡು ನಿಧಾನಕ್ಕೆ ಹರಡ್ಕೋಬೇಕು. ಅದು ಕಾಟನ್ ಬಟ್ಟೆನೇ ಹಾಕ್ಕೋಬೇಕಾಗ್ತದೆ. ಕಾಟನ್ ಬಟ್ಟೆ ಹಾಕ್ಕೊಂಡ್ರೆ ಅಕ್ಕಿಯಲ್ಲಿರೋ ನೀರೆಲ್ಲ ಹಿಂಡ್ಕೊಂಬಿಡುತ್ತೆ. ಸೊ ನಾವು ಬೇಗ ಡ್ರೈ ಮಾಡ್ಕೋಬೋದು. ಒಂದು ಅರ್ಧ ಗಂಟೆ ಆದರೆ ಸಾಕು. ಸೊ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಹಿಂಗೆ ಹರಡ್ಕೋಬೇಕು. ಹರಡ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ಟೇಬಲ್ ಮೇಲೆ, ಇಲ್ಲ ಯಾವುದಾದ್ರು ಒಂದು ಕಾರ್ನರ್, ಯಾರೂ ನಡೀದಿರೋ ಥರ ಕಾರ್ನರಲ್ಲಿ. ಸೊ ಹರಡ್ಕೊಂಡು ಡ್ರೈ ಮಾಡಿಟ್ಕೊಳ್ಳಿ. ಸೊ ಅಕ್ಕಿ ಬಂದು ಕೈಯಲ್ಲಿ ಹಿಡಿದಾಗ ನಾವು ಕೈ ನೀರಾಗಿರಬಾರ್ದು. ಸೊ ಕೈಯಲ್ಲಿ ತೊಗೊಂಡ್ರೆ ಬೇರೆ ಅಕ್ಕಿ ಥರ ಇರಬೇಕು, ತ್ಯಾವ ಇರಬೇಕು, ಡ್ರೈ. ಸೊ ಹಾಗೆ ಮಾಡ್ಕೋಬೇಕು. ಇಲ್ಲದಿದ್ದರೆ ಫ್ಯಾನ್ ಆದರೂ ಹಾಕ್ಕೋಬೋದು. ಫ್ಯಾನ್ ಹಾಕ್ಕೊಂಡ್ರೆ ಇನ್ನೂ ಬೇಕಾಗುತ್ತೆ. ಒಂದು 15-20 ನಿಮಿಷಕ್ಕೆ ಡ್ರೈ ಆಗಿಬಿಡುತ್ತೆ. ಈಗ ಡ್ರೈ ಆಗಿದೆ. ಇದನ್ನು ಅದೇ ಬಟ್ಟೆಯಲ್ಲಿ ತೊಗೊಂಡು ಮಿಷಿನ್ಗೆ ಹೋಗೋಣ. ಮತ್ತು ಒಂದು ಬಕೆಟ್ ರೆಡಿ ಮಾಡ್ಕೊಳ್ಳೋಣ. ಬಕೆಟಲ್ಲಿ ಇಟ್ಕೊಂಡು ಬಟ್ಟೆ ಸಮೇತ ತೊಗೊಂಡೋಗಿ ಮಿಷಿನ್ಗೆ ಹಾಕ್ಕೊಳ್ಳೋಣ. ಮತ್ತು ಇದು ಮಿಷಿನ್ ಹಾಕೊಂಡು ಬಂದಿದ ತಕ್ಷಣ ನಾವು ಹಾಕೊಂಡಿರಬೇಕು. ಸೊ ಅದು ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಎಳ್ಳು, ಗಸಗಸೆ 200-200 ಗ್ರಾಮ್ ತೊಗೊಂಡಿದ್ದೀನಿ. ಮತ್ತು ಬೆಲ್ಲ 4 kg ತೊಗೊಂಡಿದ್ದೀನಿ. ಅಕ್ಕಿ 3 kg ತೊಗೊಂಡಿದ್ದೀನಿ. ಸೊ 1 kgಗೆ 1/4 kg ಬೆಲ್ಲ ಆ ಲೆಕ್ಕದಲ್ಲಿ ತೊಗೊಂಡಿದ್ದೀನಿ. ಒಂದು ಗ್ಲಾಸಷ್ಟು ನೀರು ತೊಗೊಂಡು ಬಕೆಟ್ ತೊಗೊಂಡಿದ್ದೀನಿ ನೋಡಿ. ಈ ಬಕೆಟಲ್ಲಿ ಮಿಷಿನ್ ತೊಗೊಂಡಿದ್ದೀನಿ ಅಂತ ನೋಡಿ. ಇದು ಅಕ್ಕಿ. ಸೊ ಅದನ್ನು ತುಂಬಿಸ್ಕೊಂಡು ಬಕೆಟಲ್ಲಿ ಅದೇ ಥರ ಮುಚ್ಚಳ ಹಾಕ್ಕೊಂಡು ರಾಗಿ ಮಿಷಿನ್ಗೆ ತೊಗೊಂಡು ಹೋಗ್ತಾಯಿದ್ದೀನಿ. ಸೊ ಇದು ಹಿಟ್ಟು ರುಬ್ಬೋ ಮಿಷಿನ್ ನೋಡಿ. ಈ ಮಿಷಿನು ಕಜ್ಜಾಯ ಅಕ್ಕಿ ರುಬ್ಬೋ ಮಿಷಿನು. ಒಂದು ದಿವಸಕ್ಕೆ ಮಾತ್ರ ಇದು ಯೂಸ್ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿ ಮಾಡ್ತಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ಮಿಷಿನು, ಕ್ಲೀನಾಗಿರುತ್ತೆ ನೋಡಿ. ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಒಂದೇ ಇಮಿಡಿಯೇಟಾಗಿ ನಮಗೆ ರೆಡಿಯಾಗಿ ಬಂದುಬಿಡುತ್ತೆ ಹಿಟ್ಟು ನೋಡಿ. ರೆಡಿ ಆಯಿತು ಹಿಟ್ಟು. ಬಕೆಟ್ಗೆಲ್ಲ ತುಂಬಿಸ್ಬಿಡ್ತು. ಸೊ 3 kg ಹಿಟ್ಟನ್ನು ಒಂದು ಬಕೆಟ್ಗೆ ಸರಿಯಾಗಿ ಬಂತು. ಸೊ ಆ ಬಕೆಟನ್ನು ತೊಗೊಂಡು ಫುಲ್ಲಾಗಿ ಹಂಗೆ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಮಿಷಿನಿಂದ ತೊಗೊಂಡು ಮನೆಗೆ ಹೋದೆ. ಮನೆಗೆ ಹೋಗಿದ ತಕ್ಷಣವೇ ಬೆಲ್ಲ ಎಲ್ಲ ಇತ್ತಲ್ಲ, ಸೊ ಬೆಲ್ಲ ಎಲ್ಲ ಹೊಡ್ಕೋಬೇಕು. ಸೊ ಅದು ಮೈಂಡಲ್ಲಿತ್ತು ನನಗೆ. ಸೊ ಅಕ್ಕಿ ಹಿಟ್ಟು ತೊಗೊಂಡೋಗಿ ಮನೇಲಿ ಹಂಗೆ ತೊಗೊಂಡೋಗಿ ಇಟ್ಟಿದ ತಕ್ಷಣ ಬೆಲ್ಲ ಪಾಕಕ್ಕೆ ಶುರು ಮಾಡಿ. ಬೆಲ್ಲದ ಮುದ್ದೆ ಇತ್ತಲ್ಲ, ಸೊ ಅದನ್ನೆಲ್ಲ ಚೆನ್ನಾಗಿ ಜಜ್ಕೋಬೇಕು. ಜಜ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿ ಮಾಡಿಕೊಂಡು ಒಂದು ಮಂದವಾದ ಪಾತ್ರೆ ಅರೇಂಜ್ ಮಾಡ್ಕೊಂಡಿದ್ದೀನಿ. ಒಂದು ಸ್ಟೀಲ್ ಪಾತ್ರೆ, ಒಂದು ಸರ್ಜಿಕಲ್ ಯೂಟೆನ್ಸಿಲ್ ಇದೆ. ಸೊ ಅದರಲ್ಲಿ ನಾವು ಒಂದ್ಸರಿ ಬಿಸಿ ಮಾಡಿಕೊಂಡ್ರೆ ಅದು ಬಿಸಿಯಾಗೇ ಇರುತ್ತೆ. ಸೊ ಅದರಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಸರ್ಜಿಕಲ್ ಯೂಟೆನ್ಸಿಲ್ ಇಲ್ಲ ಅಂತ ಹೇಳಿದ್ರೆ ಒಂದು ಮಂದವಾಗಿರೋ ಅಲ್ಯೂಮಿನಿಯಂ ಪಾತ್ರೆ ತೊಗೊಳ್ಳಿ. ಅದು ಅಗಲವಾಗಿರೋ ಮಕ ನೋಡಿಕೊಂಡು ಮಾಡ್ಕೊಳ್ಳಿ. ಅದರಲ್ಲಿ ಬೆಲ್ಲ ಜಜ್ಜಿದ್ದೆಲ್ಲ ಹಾಕ್ಬಿಟ್ಟು ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊಳ್ಳಿ. ಯಾಕಂದರೆ ನಂದು ಪಾಕ ಬಂದ್ಬಿಟ್ಟು ಜಾಸ್ತಿ ಇದೆ. ಬೆಲ್ಲ ಬಂದ್ಬಿಟ್ಟು 4 kg ಅಲ್ವಾ. ಸೊ ಅದರಿಂದ ಜಾಸ್ತಿ ದೊಡ್ಡ ಪಾತ್ರೆ ಬೇಕಾಗುತ್ತೆ. ಸೊ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ತಿರ್ಸ್ಕೊಳ್ತಾ ಇದ್ದೀನಿ ನೋಡಿ. ಇನ್ನು ಕುದಿ ಬಂದಿಲ್ಲ, ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದರೆ ಅದು ಬೆಲ್ಲ ಎಲ್ಲ ಕರಗ್ತಾ ಇರುತ್ತೆ. ಸೊ ಇದೇ ಥರ ಕಲಿಸ್ತಾ ಇರಬೇಕು. ನಾವು ಹಂಗೆ ಬಿಟ್ಬಿಟ್ರೆ ತಳ ಹಿಡ್ಕೊಂಡು ಸೀದೋಗುತ್ತೆ. ಸೊ ಅದ್ರ ಸಲುವಾಗಿ ನಾವು ತಿರುಗಿಸ್ತಾನೆ ಇದ್ದೀವಿ ಇದಕ್ಕೆ. ಮತ್ತು ಇದನ್ನು ಬಂದ್ಬಿಟ್ಟು ನಾವು ಒಂದು ಕಡ್ಡಿನ ಅರೇಂಜ್ ಮಾಡ್ಕೋಬೇಕು. ನಾವು ಮುದ್ದೆ ಮಾಡ್ತೀವಲ್ಲ, ಮುದ್ದೆ ಮಾಡಲಿಕ್ಕೆ ಇಟ್ಟಿರ್ತೀವಲ್ಲ ಕಡ್ಡಿ, ಆ ಥರದ್ದು ಕಡ್ಡಿಯಲ್ಲಿ ನಾವು
ತಿರ್ಸ್ಕೊಳ್ಬೇಕು. ಅದು ಆ ಥರದ್ದಿದ್ರೇ ಚೆನ್ನಾಗಿ ನಾವು ಪಾಕ ಹದವಾಗಿ ಬರುತ್ತೆ ಮತ್ತು ಯಾವುದೋ ಉಂಡೆ ಇಲ್ದಂಗೆ ನೀಟಾಗಿ ಬರುತ್ತೆ. ಸೊ ಈ ಥರ ಗಡ್ಡಿನ ಇಟ್ಕೊಂಡು ಚೆನ್ನಾಗಿ ತಿರ್ಸ್ತಾ ಇರಿ. ಇನ್ನು ಕುದಿಯೋಕ್ಕೆ ಬಂದಿಲ್ಲ, ಪಾಕ ಏನೋ ರೆಡಿ ಆಗಿಲ್ಲ, ಸೊ ಇದು ತಿರುಗಿಸ್ತಾನೆ ಇರಬೇಕು. ಚೆನ್ನಾಗಿ ಹಂಗೆ ತಿರ್ಗಿಸ್ಕೊಳ್ತಾ ಇದ್ದರೆ ಅದು ಚೆನ್ನಾಗಿ ಕುದಿಯೋಕ್ಕೆ ಬರುತ್ತೆ. ಕುದಿಯೋಕ್ಕೆ ಬಂದಾಗ ನೋಡಿ, ಇದು ಕಾಲು ಪಾತ್ರೆ ಇರೋದು ಮುಕ್ಕಾಲು ಪಾತ್ರೆ ಬರುತ್ತೆ ಪಾಕ. ಸೊ ಚೆನ್ನಾಗಿ ಕುದಿಲ್ಲ ಅಂತ ಬಿಟ್ಟಿದ್ದೀನಿ. ಸೊ ಸ್ವಲ್ಪ ಹೊತ್ತು ಬಿಸಿ ಆಗಲಿ. ಇದು ಬಿಸಿ ಆಗಿಲ್ಲ, ಎಲ್ಲದು ಉಂಡೆಗಳೆಲ್ಲ ಕರಗೋಗಿದೆ. ಸೊ ಬಿಸಿ ಆಗಲಿ ಅದು. ಚೆನ್ನಾಗಿ ಕುದೀತಾ ಇದೆ. ಸೊ ಇದನ್ನು ಪಾಕ ಬಂದಿದೆ ಅಂತ ನೋಡಲಿಕ್ಕೆ ಒಂದು ಪಾತ್ರೆಯಲ್ಲಿ ಪಾಕನ ಚೆಕ್ ಮಾಡೋದು ಈ ಥರ. ಒಂದು ಕಪ್ಪಲ್ಲಿ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಆ ಪಾಕ ಮಾಡ್ತಾ ಇದೆಯಲ್ಲ ಅದನ್ನು ಒಂದು 2 ಹನಿ ಬಿಟ್ಕೋಬೇಕು. ಬಿಟ್ಕೊಂಡಾಗ ಅದು ಗಡ್ಡೆ ಥರ ಆಗಿಬಿಟ್ರೆ ಪಾಕ ರೆಡಿ ಇದೆ ಅಂತ. ಹಾಕ್ಕೊಂಡಾಗ ನೀರಾಗಿ ಹಂಗೆ ತೇಲ್ತಾ ಇದ್ದರೆ ಅದು ಪಾಕ ಆಗಿಲ್ಲ ಅಂತ. ಇದು ಬಿಟ್ಟರೆ ಗಟ್ಟಿಯಾಗಿ ಉಂಡೆ ಬರಬೇಕು. ಅದು ಹಂಗೆ ತೆಳುವಾಗಿ ಲೈಟಾಗಿ ಲೋಳೆ ಇದೆ. ಸೊ ಇನ್ನೂ ಆಗಿಲ್ಲ ಅಂತ ಅರ್ಥ. ಸೊ ಇನ್ನು ಪಾಕನ ಕುದೀಲಿಕ್ಕೆ ಇನ್ನೂ ಚೆನ್ನಾಗಿ ಕುದೀಲಿ. ಇದು ಕಲರು ಚೇಂಜ್ ಆಗಿದೆ ನೋಡಿ. ಇವಾಗ ನಾವು ಏನು ಮಾಡೋಣ ಅಂತ ಹೇಳಿದ್ರೆ, ಇದನ್ನು ಕೈಯಲ್ಲಿ ಟಚ್ ಮಾಡಿ ನೋಡೋಣ. ಕೈಯಲ್ಲಿ ಪಾಕ ಆಗಿದೆಲ್ಲ ಆ ಕಡ್ಡಿಯಲ್ಲಿ ಸ್ವಲ್ಪ ಅಂಟಿರೋದನ್ನು ತೆಗೆದು ಟಚ್ ಮಾಡಿ ನೋಡೋಣ. ಎಳೆಗೆ ಅಂಟ್ಕೊಳ್ಳುತ್ತೆ ಕೈಯಲ್ಲಿ. ಸೊ ಹಂಗೆ ಅಂಟ್ಕೊಂಡಿದ್ರೆ ಅದು ಪಾಕ ರೆಡಿ ಇದೆ ಅಂತ ನೋಡಿ. ಎಳೆ ಬಂದಿದೆ. ಸೊ ಪಾಕ ರೆಡಿ ಆಗೋ ಟೈಮ್ ಬಂದಿದೆ. ಸೊ ಅಕ್ಕಿ ಹಿಟ್ಟು ಹತ್ರ ತೊಗೊಂಬಂದು ಇಟ್ಕೊಳ್ಳೋಣ. ಸೊ ಪಾಕ ರೆಡಿ ಆದಂಗೆ ಇನ್ನೊಂದು ಸರಿ ನಾನು ಟ್ರೈ ಮಾಡಿ ತೋರಿಸ್ತೀನಿ ನೋಡಿ. ಈ ನೀರಲ್ಲಿ ಹಾಕ್ಕೊಂಡ್ರೆ ಉಂಡೆ ಆಗ್ಬಿಡುತ್ತೆ ನೋಡಿ. ನೀರು ಡ್ರಾಪಲ್ಲಿ ಹಾಕ್ತೀನಿ ನೋಡಿ. 2 ಡ್ರಾಪು ಪಾಕದ್ದು ಹಾಕ್ತೀನಿ. ಸೊ ಇದು ಹಾಕಿದಾಗ ನೋಡಿ ಕೈಗೆ ಸಿಗ್ತಾ ಇದೆ. ಆರ್ಕೊಂಡಿದ ತಕ್ಷಣ ಅದು ಮುದ್ದೆ ಆಗ್ಬಿಡುತ್ತೆ. ಸೊ ಉಂಡೆ ಆಗುತ್ತೆ. ಸೊ ಆ ಥರ ಅದನ್ನು ಹಿಡ್ಕೊಂಡು ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡ್ರೆ ನೋಡಿ ಉಂಡೆ ಥರ ಬಂತು. ಇದು ರೆಡಿ ಇದೆ ಪಾಕ ರೆಡಿ ಇದ್ರೇನ. ಸೊ ಅದನ್ನು ಅಕ್ಕಿ ಹಿಟ್ಟು ಇಟ್ಟಿದ್ದೀವಲ್ಲ, ಆ ಅಕ್ಕಿ ಹಿಟ್ಟೆಲ್ಲ ಆ ಪಾತ್ರೆಗೆ ಬಗ್ಸ್ಕೊಳ್ಳೋಣ. ಒಂದೊಂದಾಗಿ ಬಗ್ಸ್ಕೋಬೇಕು, ತಿರುಗಿಸ್ತಾನೆ ಇರಬೇಕು ಹುಷಾರಾಗಿ. ಒಬ್ಬರ ಕೈಯಿಂದ ಮಾಡೋಕ್ಕಾಗಲ್ಲ, ಇಬ್ಬರು ಬೇಕಾಗುತ್ತೆ. ಒಬ್ಬರು ಕಲಿಸ್ತಾ ಇರಬೇಕು, ಇನ್ನೊಬ್ಬರು ಅಕ್ಕಿ ಹಿಟ್ಟು ಹಾಕ್ತಾ ಇರಬೇಕು. ಸೊ ಆ ಥರ ಮಾಡಿದ್ರೆ ಬೇಗ ಆಗುತ್ತೆ. ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ಕೊಳ್ತಾನೆ ಇರಬೇಕು, ಕಲಿಸ್ತಾನೆ ಇರಬೇಕು. ಇಬ್ಬರು ಬೇಕಾಗುತ್ತಲ್ವಾ. ಸೊ ಒಬ್ಬರು ಅಕ್ಕಿ ಹಿಟ್ಟು ಹಾಕಲಿಕ್ಕೆ, ಇನ್ನೊಬ್ಬರು ಕಲಿಸ್ಲಿಕ್ಕೆ. ಸೊ ಪಾಕ ಕುದೀತಾ ಇದ್ದಂಗೆ ಇದು ಹಾಕ್ತಾ ಹೋಗ್ತಾ ಇರಬೇಕು, ಕಲಿಸ್ತಾನೆ ಇರಬೇಕು. ಕಲಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಪಾಕ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದ್ದಿದ್ದು 3 kg ಹಿಟ್ಟನ್ನು ಅದರಲ್ಲಿ ಹಾಕಿದ್ದಾಯಿತು. ಫುಲ್ ಹಾಕ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತಿರ್ಸ್ಕೋಬೇಕು. ಹಿಟ್ಟಾಗಿ ಕಾಣಿಸ್ಕೋಬಾರ್ದು ನೋಡಿ. ಆ ಸೈಡಲ್ಲೆಲ್ಲ ಹಿಟ್ಟಿದೆ, ಅದೆಲ್ಲ ತಿರ್ಸ್ಕೋಬೇಕು. ಫುಲ್ಲಾಗಿ ತಿರ್ಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾನೆ ಇರಬೇಕು. ಹಾಕ್ಕೊಂಡಿದ್ದಾಯ್ತಲ್ಲ. ಸೊ ಎಲ್ಲ ತಿರ್ಸ್ಕೊಂಡಿದ್ದಾಯಿತು. ಇವಾಗ ಗಸಗಸೆ ಮತ್ತು ಎಳ್ಳಿದೆಲ್ಲ ಅದು ಎರಡನ್ನು ಹಾಕ್ಕೊಳ್ಳೋಣ. ಗಸಗಸೆ ಹಾಕ್ಕೊಳ್ಳೋಣ ಫಸ್ಟು, ಮತ್ತು ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೋಬೇಕು. ಎಲ್ಲ ಕಲಿಸ್ಕೋಬೇಕು ಚೆನ್ನಾಗಿ. ಮತ್ತು ಉಂಡೆನೂ ಇರಲ್ಲ. ಸೊ ಚೆನ್ನಾಗಿ ತಿರ್ಸ್ಕೋಬೇಕು. ಸ್ಟವ್ ಬಂದ್ಬಿಟ್ಟು ಸ್ಲೋ ಆಗಿ ಇಟ್ಕೋಬೇಕು. ಜಾಸ್ತಿ ಹೈ ಫ್ಲೇಮೆಲ್ಲ ಇಟ್ಕೊಂಡ್ರೆ ಪಕ್ಕ ಸೀದೋಗೋ ಚಾನ್ಸಸ್ ಇರುತ್ತೆ. ಮತ್ತು ನಾನು ಬಂದ್ಬಿಟ್ಟು ಸಿಮ್ಮಲ್ಲೇ ಇಟ್ಟಿದ್ದೀನಿ. ಅಕ್ಕಿ ಹಿಟ್ಟು ಹಾಕೋದು ಸ್ಟಾರ್ಟ್ ಮಾಡೋದ್ರಿಂದ ಕೊನೆ ತನಕನೂ ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ. ಮತ್ತು ಎಲ್ಲ ಆದಮೇಲೆ ಬೇಕಾದರೆ ಸ್ವಲ್ಪ ಕುದಿಯೋಕ್ಕೆ ಬರೋ ಟೈಮ್ ಅಷ್ಟಕ್ಕೆ ನಾವು ಆಫ್ ಮಾಡ್ಕೋಬೋದು ಸ್ಟವ್ನ ನೋಡಿ. ಇದು ಕುದಿಯೋಕ್ಕೆ ಬರುತ್ತೆ. ಎಲ್ಲ ಕಲಿಸಿದಾದ್ಮೇಲೆ ನೋಡಿ ಇದೆಲ್ಲ ರೆಡಿ ಆಗಿದೆ. ಕುದಿಯೋಕ್ಕೆ ಬರುತ್ತೆ ನೋಡಿ, ಕುದೀತಾ ಇದೆ. ಸೊ ಪಾಕನೂ ಚೆನ್ನಾಗಿ ಆಗುತ್ತೆ. ಈ ಥರ ಇದರಲ್ಲಿ ಕಜ್ಜಾಯ ನಾವು ಎಷ್ಟು ತಿಂಗಳು ಬೇಕಾದರೂ ಇಟ್ಕೋಬೋದು, ಚೆನ್ನಾಗಿರುತ್ತೆ, ಕೆಟ್ಟೋಗಲ್ಲ. ಇವಾಗ ಇದನ್ನು ಒಂದು 6 ರಿಂದ 7 ಅವರು ತಣ್ಣಗಾಗಲಿಕ್ಕೆ ಬಿಡೋಣ ಪಾತ್ರೆ. ಈ ಪಾಕನ ಒಂದು ಸೈಡ್ಗೆ ಇಟ್ಕೊಳ್ಳೋಣ. ಎಲ್ಲಿ ತಣ್ಣಗಿರುತ್ತೋ ಆ ಕಡೆ ಇಟ್ಕೊಳ್ಳೋಣ. ತಣ್ಣಗಾದ್ಮೇಲೆ ಒಂದೊಂದಾಗಿ ತೊಗೊಳ್ಳೋಣ. ಬೇಕು ಅಂತ ನೋಡಿಕೊಂಡು ಅದ್ರ ಪ್ರಕಾರ ನಾವು ಇಟ್ಕೋಬೇಕು. ಒಂದು ಸಣ್ಣ ಆಲೂಗಡ್ಡೆ ಸೈಜ್
ತಗೊಂಡು ತಡ್ಕೋಬೇಕು. ತಡ್ಕೊಂಡು ಎಣ್ಣೆ ಬಿಡಬೇಕು. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇರಬೇಕು. ಫಸ್ಟು ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಎಣ್ಣೆಗೆ ಬಿಡಬೇಕು. ಸೊ ಆಗುವಾಗ ಹುಷಾರಾಗಿ ಕೈ ಮೇಲೆ ಚುಟ್ಟು ಎಣ್ಣೆ, ಸೊ ಬಿಸಿ ಎಣ್ಣೆ ಹಾಕಿದ್ರೆ ಬೊಬ್ಬೆಗಳು ಬಂದುಬಿಡುತ್ತೆ. ಸೊ ಹುಷಾರಾಗಿ ಮಾಡಿ. ಮತ್ತು ಪಾಕದಲ್ಲಿ ಹಂಗೆ ಕೈ ಬಿಡೋಕ್ಕಾಗಲ್ಲ. ಎಂಜಾಯ್ ಮಾಡ್ಕೊಳ್ಳಿ. ಬಟ್ ವೀಡಿಯೋಸ್ಗಳನ್ನ ನಾವು ಒಂದ್ಸರಿ ನೋಡಿದ್ರೆ ಬರಲ್ಲ. ಸೊ ಪದೇ ಪದೇ ನೋಡ್ತಾ ಇದ್ದು ಕಲ್ತ್ಕೊಳ್ತಾ ಇದ್ರೇ ಬರೋದು. ಸೊ ನಾವೆಲ್ಲ ಕಲ್ತಿದ್ವು ಹಾಗೆ ಅಲ್ವಾ, ನಾವು ಮಾಡೋರು ನೋಡಿಕೊಂಡು. ನಮಗಂತೂ ಕಜ್ಜಾಯ ಮಾಡ್ಕೊಳ್ಳೋಕ್ಕೆ ಬರ್ತಾನೆ ಇರಲಿಲ್ಲ. ಸೊ ನಮ್ಮ ಅತ್ತೆಯವ್ರ ಮನೆಯಲ್ಲಿ ಕಜ್ಜಾಯ ಮಾಡ್ತಾಯಿದ್ರು. ಸೊ ಅವ್ರಿಗೆ ನಾನು ಜೊತೆಗೆ ಇದ್ಕೊಂಡು ನನ್ನ ಹೆಲ್ಪ್ ಮಾಡ್ತಾಯಿದ್ದೆ. ಸೊ ಅದ್ರ ಸಲುವಾಗಿ ನಾನು ಹಂಗೆ ಕಲ್ತ್ಕೊಂಡಿದ್ದಾಯಿತು. ಸೊ ತುಂಬಾ ಕಷ್ಟ ಇರೋದಿದು, ಬಟ್ ನೋಡೋಕ್ಕೆ ಈಸಿ ಥರ ಕಾಣಿಸುತ್ತೆ. ತುಂಬ ಹಾರ್ಡ್ ವರ್ಕ್ ಇದೆ ಇದರಲ್ಲಿ. ಸೊ ಎಲ್ಲ ನೋಡಿ ಮತ್ತು ನೀವು ಮಾಡ್ಕೊಳ್ಳಿ. ಒಮ್ಮೆನೇ ಮಾಡಿದ ತಕ್ಷಣ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನಾನು. ಸೊ ಒಂದು 2-3 ಸಾರಿ ಮಾಡಬೇಕು. ನೀವು ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳಿ. 1 ಗ್ಲಾಸ್ ತೊಗೊಂಡ್ರೆ 1 ಗ್ಲಾಸು, 1 ಗ್ಲಾಸು ಬೆಲ್ಲ, ಆ ಥರ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ. ಒಂದು 10 ಮಾಡಿಕೊಂಡ್ರೂ ಸಾಕು. ಸೊ ಅಷ್ಟು ಮಾಡಿಕೊಂಡ್ರೆ ಬರುತ್ತೆ. ನಾನು 2 kg ಎಣ್ಣೆ ಯೂಸ್ ಮಾಡಿದ್ದೀನಿ. ಫುಲ್ ಕಂಪ್ಲೀಟ್ 2 kg ಎಣ್ಣೆ ಆಗಿದೆ ಇದಕ್ಕೆ. 3 kg ಅಕ್ಕಿಗೆ 2 kg ಎಣ್ಣೆ ಕಂಪ್ಲೀಟ್ ಆಯಿತು. ಸೊ ಎಣ್ಣೆಯಲ್ಲೇ ಮಾಡಿರೋದು. ಈ ಹಬ್ಬ ಒಂದು ದೀಪಾವಳಿ ಒಂದು ಎಣ್ಣೆ ಪದಾರ್ಥಗಳು ತಿನ್ನೋ ಹಬ್ಬನೇ ಆಗಿದೆ ಇದು. ಸೊ ಅದರ ಸಲುವಾಗಿ ನಾನು ಇದೇ ಥರ ಒಂದೊಂದಾಗಿ ಮಾಡಿ ನಾನು ಇಟ್ಟಿದ್ದೀನಿ. ಮಾಡಿಕೊಂಡಿದ್ದಾಯಿತು, ತಿಂದ್ವಿ, ಎಂಜಾಯ್ ಮಾಡಿದ್ವಿ. ಮತ್ತು ಇನ್ನೂ ಸ್ವಲ್ಪ ಉಳಿತು. ಸೊ ನಾನು ಅಂದ್ಕೊಂಡೆ ಇದು ಸ್ಟೋರ್ ಮಾಡಿ ಇಟ್ಕೊಳ್ಳೋಣ, ಬೇಕಾದರೆ ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಡಬ್ಬಿಗೆ ತುಂಬಿಸ್ದೆ. ಇದೆಲ್ಲ ಮಾಡಿದ್ದಾಯಿತು. ಒಂದು ಡಬ್ಬಿಗೆ ತುಂಬಿಸ್ಕೊಂಡು ತಣ್ಣಗಾಯ್ತಲ್ಲ, ಸೊ ಅದನ್ನು ತೆಗೆದುಕೊಂಡು ಒಂದು ಕವರ್ ಹಾಕಿ ಚಿಲ್ಲರಲ್ಲಿ ಹಾಕಿಟ್ಬಿಟ್ಟೆ. ಸೊ ಇದು ನಾನು ಎಲ್ರಿಗೂ ಕೊಡ್ತಾ ಇರೋದು. ಸೊ ಎಲ್ಲರೂ ಕೊಟ್ವಿ, ಎಂಜಾಯ್ ಮಾಡಿದ್ವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.